RMM Rehoboth Media Ministries. ನಿನ್ನ ಅನುಗ್ರಹವೇ ಎಲ್ಲ, ನಿನ್ನ ಆಶೀರ್ವಾದವೇ ಎಲ್ಲ, ನಿನ್ನ ಅನುಗ್ರಹವೇ ಎಲ್ಲ, ನಿನ್ನ ಆಶೀರ್ವಾದವೇ. ನಾನು ಒಪ್ಪಿಕೊಳ್ಳುವುದಿಲ್ಲ ಏಸಯ್ಯ, ನನಗೆ ಹೊಗಳಿಕೆ ಬೇಡ ನನ್ನಯ್ಯ. ನಾನು ಒಪ್ಪಿಕೊಳ್ಳುವುದಿಲ್ಲ ಏಸಯ್ಯ, ನನಗೆ ಹೊಗಳಿಕೆ ಬೇಡ ನನ್ನಯ್ಯ. ಸ್ತೋತ್ರ ಸ್ತೋತ್ರ ಯೇಸುವೇ ನಿಮಗೆ ಸ್ತೋತ್ರ 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 ಯೇಸುವೇ ನಿಮಗೆ ಸ್ತೋತ್ರ. ಪ್ರಸನ್ನ ಮುಖದಿಂದ ನೋಡಿದೆ, ನನ್ನ ಮೇಲೆ ದಯವನು ತೋರಿದೆ. ನಿನ್ನ ಪ್ರಸನ್ನ ಮುಖದಿಂದ ನೋಡಿದೆ, ನನ್ನ ಮೇಲೆ ದಯವನು ತೋರಿದೆ. ಮಹತ್ ಕಾರ್ಯಗಳನ್ನು ನನಗಾಗಿ ಮಹತ್ ಕಾರ್ಯಗಳನ್ನು ನನಗಾಗಿಯೇ ನೀನಿಂದು ಮಾಡಿರುವೆ. ಸ್ತೋತ್ರ ಸ್ತೋತ್ರ ಯೇಸುವೇ ನಿಮಗೆ ಸ್ತೋತ್ರ 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 ಯೇಸುವೇ ನಿಮಗೆ ಗಳನ್ನು ನೆರವೇರಿಸಿ, ನನ್ನ ಸಂಕಲ್ಪಗಳನ್ನು ಸಫಲವ ಮಾಡಿದೆ. ನನ್ನ ಇಷ್ಟಾರ್ಥಗಳನ್ನು ನೆರವೇರಿಸಿ, ನನ್ನ ಸಂಕಲ್ಪಗಳನ್ನು ಸಫಲವ ಮಾಡಿದೆ. ನನ್ನಾಯ ಜೀವಿತದ ಒಂದೊಂದು ಕ್ಷಣವು ಅದ್ಭುತವಾಗಿರುವೆ. ನನ್ನಾಯ ಜೀವಿತದ ಒಂದೊಂದು ಕ್ಷಣವು ಅದ್ಭುತವಾಗಿರುವೆ.
ನಿನ್ನ ಅನುಗ್ರಹವೇ ಎಲ್ಲ, ನಿನ್ನ ಆಶೀರ್ವಾದವೇ ಎಲ್ಲ, ನಿನ್ನ ಅನುಗ್ರಹವೇ ಎಲ್ಲ, ನಿನ್ನ ಆಶೀರ್ವಾದವೇ ನಾನು ಒಪ್ಪಿಕೊಳ್ಳುವುದಿಲ್ಲ. ಏಸಯ್ಯ ನನಗೆ ಹೊಗಳಿಕೆ ಬೇಡ ನನ್ನಯ್ಯ, ನಾನು ಒಪ್ಪಿಕೊಳ್ಳುವುದಿಲ್ಲ. ಏಸಯ್ಯ ನನಗೆ ಹೊಗಳಿಕೆ ಬೇಡ ನನ್ನಯ್ಯ. ಸ್ತೋತ್ರ ಸ್ತೋತ್ರ ಯೇಸುವೇ ನಿಮಗೆ ಸ್ತೋತ್ರ. ಜೀವವಾಕ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ ಮತ್ತು ದೇವರ ವಾಕ್ಯವನ್ನು ವ್ಯಾಸಂಗದ ಮುಖಾಂತರವಾಗಿ ತರಬೇತಿಯ ಒಂದು ಬೋರ್ಡ್ನಲ್ಲಿ ಬರೆದು ಅದನ್ನು ವಿವರಿಸಿ ಅಧ್ಯಯನ ಮಾಡಿ ಧ್ಯಾನ ಮಾಡುವಂಥ ಒಂದು ಶೈಲಿಯನ್ನು, ವಿಧಾನವನ್ನು ನಾವು ಪಾಲಿಸ್ತಾ ಬಂದಿದ್ದೇವೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ದಯವಿಟ್ಟು ನಮಗೆ ತಿಳಿಸ್ತಕ್ಕದ್ದು. ಅದು ನಮಗೆ ಉಪಯುಕ್ತತೆ, ಪ್ರಯೋಜನಕಾರಿ. ಇವತ್ತಿನ ದಿವಸ ನಾವು ನೋಡಲಿಕ್ಕೆ ಇರುವಂಥ ಒಂದು ಸಂಗತಿ ಏನಂತೇಳಿದ್ರೆ, ಸೃಷ್ಟಿ ಕರ್ತನ ಬಗ್ಗೆ. ಸೃಷ್ಟಿಯ ಬಗ್ಗೆ ನಾವು ನೋಡಿಕೊಂಡಿದ್ದಾಯಿತು, ಕ್ರಿಯೇಷನ್. ಸೃಷ್ಟಿಯಲ್ಲಿ ಕಿರೀಟವಾಗಿರುವಂಥ ಮಾನವನ ಬಗ್ಗೆ ವ್ಯಾಸಂಗ ನಾವು ಮಾಡಿದ್ದಾಯಿತು. ಈಗ ಯಾರಪ್ಪ ಈ ಸೃಷ್ಟಿಕರ್ತ ಅನ್ನುವಂಥದ್ದನ್ನು ನಾವು ನೋಡಲಿಕ್ಕಿದ್ದೇವೆ. ಇದು ಭಾಳ ಕುತೂಹಲಕಾರಿಯಾದಂಥ ಒಂದು ಅಧ್ಯಯನ. ನಮ್ಮನ್ನು ಉಂಟು ಮಾಡಿದಂಥ ನಮ್ಮ ಸೃಷ್ಟಿಕರ್ತನ ಬಗ್ಗೆ ನಾವು ಚೆನ್ನಾಗಿ ತಿಳ್ಕೊಳ್ಳುವಂಥದ್ದು ಒಳ್ಳೆಯದು ರೀ. ಯಾಕಂತೇಳಿದ್ರೆ ಯಾರೋ ಒಬ್ಬರು ಈ ರೀತಿಯಾಗಿ ಹೇಳಿದರು, ಮಾನವನಿಗಿರುವಂಥ ಎಲ್ಲ ಸಮಸ್ಯೆಗೆ ಕಾರಣ ಮಾನವನು ದೇವರ ಜೊತೆಯಲ್ಲಿ ಯಾವ ರೀತಿಯಾಗಿ ವಾಸ ಮಾಡಬೇಕು, ಜೀವಿಸಬೇಕು ಅನ್ನೋದು ಗೊತ್ತಿಲ್ಲದ ಕಾರಣ ಜನರ ಹತ್ರನೂ ಯಾವ ರೀತಿಯಾಗಿ ಜೀವಿಸಬೇಕು, ವರ್ತಿಸಬೇಕು, ಪ್ರತಿಕ್ರಿಯಿಸಬೇಕು ಅನ್ನೋದು ಗೊತ್ತಿಲ್ಲದೆ ಹೋಗಿದೆ. ಇನ್ನೊಂದು ಸಾರಿ ರಿಪೀಟ್ ಮಾಡ್ತೀನಿ ರೀ, ಯಾಕಂತ ಹೇಳಿದ್ರೆ ಇದು ಭಾಳ ಇಂಪಾರ್ಟೆಂಟು. ಅದೇನೆಂದರೆ, ಮಾನವರಿಗಿರುವಂಥ ಎಲ್ಲ ಸಮಸ್ಯೆಗಳಿಗೆ ಕಾರಣ ಅವರು ದೇವರೊಂದಿಗೆ ಯಾವ ರೀತಿಯಾಗಿ ಬಾಳಬೇಕು ಅನ್ನುವಂಥದ್ದು ತಿಳಿಯದ ಕಾರಣ ಜನರ ಜೊತೆಯಲ್ಲಿಯೂ ಕೂಡ ಯಾವ ರೀತಿಯಾಗಿ ಬಾಳಬೇಕು, ಪ್ರತಿಕ್ರಿಯಿಸಬೇಕು ಅನ್ನೋದನ್ನು ತಿಳಿಯದೇ ಹೋಗಿದ್ದಾರೆ. ಹಾಗಾದರೆ ಅಸ್ತಿವಾರ, ಫೌಂಡೇಶನ್ ಏನಂದರೆ ದೇವರ ಜೊತೆಯಲ್ಲಿ ಬಾಳ್ವಿಕೆ. ದೇವರ ಜೊತೆಯಲ್ಲಿ ನಾವು ಬಾಳೋದನ್ನು ಕಲ್ತ್ಕೊಂಡ್ಬಿಟ್ರೆ ಅದು ಅಸ್ತಿವಾರವಾಗಿ ಉಳಿತದೆ. ಅಸ್ತಿವಾರದ ಮೇಲೆ ನಾವು ಬಿಲ್ಡಿಂಗು 2 ಫ್ಲೋರು 3 ಫ್ಲೋರು ಮಹಡಿಗಳನ್ನು ನಾವು ಕಟ್ಟುವುದಾದರೆ ಅದು ಸ್ಟ್ರಾಂಗ್ ಆಗಿರ್ತದೆ. ದೇವರ ಜೊತೆಯಲ್ಲಿನೇ ಈಗ ಅದನ್ನು ನಾನು ಒಂದು ಬಿಲ್ಡಿಂಗ್ ರೂಪದಲ್ಲಿ ತಿಳಿಸ್ಬೇಕಾದ್ರೆ, ಒಂದು ಬಿಲ್ಡಿಂಗ್ ಈ ರೀತಿಯಾಗಿದೆ, ಇದು ಅಸ್ತಿವಾರ. ಇದು ಅದರ ಮೇಲೆ ಒಂದು ಕಟ್ಟಡ ಇದೆ, ಅದರ ಮೇಲೆ ಇನ್ನೊಂದು ಕಟ್ಟಡ ಇದೆ ಅಂತ ಇಟ್ಕೊಳ್ಳೋಣ. ಒಂದು ಉದಾಹರಣೆಗೆ ಇದು ಅಸ್ತಿವಾರ ಏನಂದರೆ ದೇವರೊಂದಿಗೆ ನಮ್ಮ ಬಾಳು, ದೇವರೊಂದಿಗೆ. ಇದು ಈ ಅಸ್ತಿವಾರ ಅನ್ನುವಂಥದ್ದು ಸ್ವಲ್ಪ ಸೀಕ್ರೆಟ್ ಆಗಿರ್ತೈತೆ. ಯಾಕಂದರೆ ಅಸ್ತಿವಾರ ಯಾರು ನೋಡಲ್ಲ, ಭೂಮಿ ಕೆಳಗಿರ್ತದಲ್ಲವರು. ಆದ ಕಾರಣ ಯಾರೂ ಕೂಡ
ಈ ಅಸ್ಥಿವಾರವನ್ನು ನೋಡಲ್ಲ ಭೂಮಿಯ ಕೆಳಗೆ. ಹಾಗಾದರೆ ದೇವರ ಜೊತೆಯಲ್ಲಿ ನಮಗಿರುವಂಥ ಸಂಬಂಧ, ನಂಬಿಕೆ, ಇದರ ಮೇಲೆ ನಮ್ಮ ಜೀವನವನ್ನು ನಾವು ಕಟ್ಟಬೇಕು. ಅದು ಜೀವನ ಅಂತ ಹೇಳಿದರೆ ಬೇರೆ ಬೇರೆ, ಈಗ ಉದಾಹರಣೆಗೆ ವೈಯಕ್ತಿಕ ಜೀವನ, ಕೌಟುಂಬಿಕ ಅಥವಾ ಕುಟುಂಬ ಜೀವನ, ಸಮಾಜದ ಜೀವನ. ಸಮಾಜ ಅಂತ ಹೇಳಿದರೆ ಅದು ಕೆಲಸ, ಔದ್ಯೋಗಿಕ, ಅದನ್ನು ನೀವು ತಗೋಬೋದು, ಉದ್ಯೋಗ, ಸಭಾ ಜೀವನ, ಬೇರೆ ಬೇರೆ ಇದಕ್ಕೆ ಪಾರ್ಟ್ ಮಾಡ್ಬೋದು ರೀ. ಇದೆಲ್ಲ ಒಂದು ಬಿಲ್ಡಿಂಗು. ಯಾವಾಗ ದೇವರ ಜೊತೆಯಲ್ಲಿರುವಂಥ ಅಸ್ಥಿವಾರದ ಸಂಬಂಧ ಸರಿಗಿರೋದಿಲ್ವೋ ಆವಾಗ ವೈಯಕ್ತಿಕವಾದ ನಿರಾಶೆ, ನಾನು ಯಾಕೆ ಬದುಕ್ತಾ ಇದ್ದೀನಂತ ಗೊತ್ತಾಗ್ತಾ ಇಲ್ಲ, ಜೀವನ ಅಂದರೆ ಏನು. ಒಂದು ಸರಿ ಹುಬ್ಬಳ್ಳಿಯಿಂದ ಗದಗಿಗೆ ಬಸ್ಸಲ್ಲಿ ಹೋಗ್ತಾ ಇದ್ದೆ. ಒಬ್ಬ ದೊಡ್ಡ ವ್ಯಕ್ತಿ ಕೂತಿದ್ರು ಬಸ್ಸಲ್ಲಿ. ಸ್ವಲ್ಪ ದೂರ ಹೋದ ಮೇಲೆ ಅನ್ನಿಗೇರಿ ಅಂತ ಒಂದು ಸ್ಥಳ ಬಂತು. ಅಲ್ಲಿ ನನಗೆ ಯಾಕೋ ಇವ್ರ ಹತ್ರ ಮಾತಾಡಬೇಕಂತ ಅನ್ನಿಸ್ತು. ಅವಾಗ ಅವರಿಗೆ ನಾನು ಹೇಳಿದೆ, ಯಜಮಾನ್ರೇ ಒಂದು ಪ್ರಶ್ನೆ ಕೇಳ್ಬೋದಾ ನಿಮ್ಮನ್ನು ಅಂತ ಹೇಳಿದೆ. ಕೇಳಪ್ಪ ಅಂದರು. ಜೀವನ ಅಂದರೆ ಏನು ಯಜಮಾನ್ರೇ ನಿಮ್ಮ ಪ್ರಕಾರ? ಜೀವನ ಅಂದರೆ ನೀವೇನು ಅರ್ಥ ಮಾಡ್ಕೊಂಡಿದ್ರಿ ಅಂತ ಹೇಳಿದಾಗ ಅವರು ಭಾಳ ನಿರೀಕ್ಷಿಸಲಿಲ್ಲ ಅಂತ ಒಂದು ಪ್ರಶ್ನೆ. ಒಬ್ಬ ಹುಡುಗ, ಆವಾಗ ನಾನು ಚಿಕ್ಕ ವಯಸ್ಸು ಕೇಳ್ತಾ ಇರೋದು. ಅದಕ್ಕೆ ಅವರು ಸ್ವಲ್ಪ ಹೊತ್ತು ಯೋಚನೆ ಮಾಡಿ, ಜೀವನನ ಅದು ಭಾಳ ದೊಡ್ಡ ವಿಷಯಪ್ಪ ಅಂತ ಹೇಳ್ಬಿಟ್ರು. ಅಷ್ಟೇ ಅವ್ರು ಕೊಟ್ಟಂಥ ಆನ್ಸರ್, ಉತ್ತರ. ಕುಟುಂಬ ಸಮಸ್ಯೆಗಳು ಯಾಕೆ ಆಗಾಗ ಆಗ್ತಿರ್ತೈತೆ? ಅದೇ ಅಸ್ಥಿವಾರ ಸರಿಯಿಲ್ಲ. ವೈಯಕ್ತಿಕ ಜೀವನದಲ್ಲಿ ಯಾಕೆ ಆಗಾಗ ಸಮಸ್ಯೆಗಳು? ನಿರಾಶೆ, ಚಿಂತೆ, ದುಃಖ, ಭಯ. ದೇವರ ಜೊತೆಯಲ್ಲಿ ಸಂಬಂಧ ಸರಿಯಿಲ್ಲ. ಯಾಕೆ ಸಮಾಜದಲ್ಲಿ ಅಥವಾ ಸಭೆಯಲ್ಲಿ ಅಥವಾ ಉದ್ಯೋಗದಲ್ಲಿ ಭಾಳ ಟೆನ್ಷನ್ಗಳು? ಅದು ಇರಲೇಬೇಕು. ಆದರೂ ಕೂಡ ಅತಿರೇಕವಾಗಿ, ಈಗ ಇದನ್ನೆಲ್ಲ ನಾನು ಸಿಂಪಲ್ಲಾಗಿ ಒಂದು ಉದಾಹರಣೆ ಕೊಡಬೇಕಾದ್ರೆ, ಗೋಡೆಯಲ್ಲಿ ಅಲ್ಲಲ್ಲಿ ಒಂದು ಕ್ರ್ಯಾಕ್ ಬರ್ತಾ ಇರ್ತೈತೆ ರೀ, ಸೀಳು. ಅಲ್ಲಲ್ಲಿ ಒಂದು ಕ್ರ್ಯಾಕ್ ಬಂದು ಇರ್ತೈತೆ, ಏರ್ ಕ್ರ್ಯಾಕ್ ಅಂತ ಹೇಳ್ತಾರೆ. ಆದರೆ ಜೀವನದಲ್ಲಿ ದೊಡ್ಡ ದೊಡ್ಡ ಕ್ರ್ಯಾಕ್ಗಳು ಬರುವಾಗ, ಸಮಾಜದ ಜೀವನದಲ್ಲಿ ಇರ್ಬೋದು, ಕುಟುಂಬ ಜೀವನದಲ್ಲಿ ಇರ್ಬೋದು, ಅದು ವೈಯಕ್ತಿಕ ಜೀವನದಲ್ಲಿ ಇರ್ಬೋದು. ಕೆಲವರು ಇವೆಲ್ಲ ಸಹಿಸ್ಕೊಳ್ಳಿಕ್ಕಾಗಲ್ಲಪ್ಪ ಈ ಸಮಸ್ಯೆ ಅಂತ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೆ. ಜೀವನವನ್ನೇ ಮುಕ್ತಾಯ ಮಾಡಿಬಿಡ್ತಾರೆ. ಆದ ಕಾರಣ ಈ ಸೃಷ್ಟಿಕರ್ತನ ಮಾಹಿತಿ ಬಹಳಷ್ಟು ಪ್ರಾಮುಖ್ಯ, ವೆರಿ ವೆರಿ ಇಂಪಾರ್ಟೆಂಟ್. ಸರಿ, ಇದ್ರ ಬಗ್ಗೆ ನಾವು ಇಡೀ ದಿನ ಮಾತಾಡ್ತಾ ಇರ್ಬೋದು. ಯಾಕಂದರೆ ಅಷ್ಟೊಂದು ವಿಷಯ ಇದೆ. ದೇವರ ಮಾಹಿತಿ ಬಂದು ಸಮುದ್ರ. ನಾವು ಒಂದು ಚಿಕ್ಕ ಒಂದು ಕಪ್ಪು ಅಥವಾ ಒಂದು ತಂಬಿಗೆ ತಕ್ಕೊಂಡು ಆ ಸಮುದ್ರವನ್ನು ನೀರಿನಲ್ಲಿ ಹಿಡಿದುಬಿಟ್ಟು, ಸಮುದ್ರ ಬಂದುಬಿಡ್ತು, ನನಗೆ ಸಿಕ್ಬಿಡ್ತು ಅಂತ ಹೇಳ್ಬೋದು. ಆದರೆ ಸ್ವಲ್ಪನೇ ಸಮುದ್ರ ಬಂದಿದೆ, ಸ್ವಲ್ಪನೇ ಸಮುದ್ರದ ನೀರು ನಮಗೆ ಸಿಕ್ಕಿದೆ. ನಾವೇನು ತಿಳ್ಕೊಳ್ತೀವಿ, ಇಡೀ ಸಮುದ್ರನೇ ಬಂದುಬಿಡ್ತಂತ. ಆ ರೀತಿಯಾಗಿ ನಾವು ದೇವರನ್ನು ಅಷ್ಟು ಸುಲಭವಾಗಿ ಅರ್ಥ ಮಾಡ್ಕೊಳ್ಳಿಕ್ಕಾಗಲ್ಲ. ಆದರೂ ಕೂಡ
ಅರ್ಥ ಮಾಡ್ಕೊಳ್ಳಿಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ದೇವ್ರ ಬಗ್ಗೆ ನಾವು ಅಧ್ಯಯನ ಮಾಡದೆ, ದೇವ್ರ ಬಗ್ಗೆ ನಾವು ನಂಬದೆ, ದೇವ್ರ ಬಗ್ಗೆ ನಾವು ಪರಿಶೀಲನೆ ಮಾಡದೆ, ದೇವ್ರ ಬಗ್ಗೆ ನಾವು ವಿಚಾರಿಸದೆ, ಧ್ಯಾನಿಸದೆ ಇರಬಾರ್ದು. ಒಂದು ಸಾರಿ ಮೋಶೆ ಅಂತ ಒಬ್ಬ ಮನುಷ್ಯನಿದ್ದ. ದೇವರು ಒಂದು ಮುಳ್ಳಿನ ಪೊದೆಯಲ್ಲಿ, ಬೆಂಕಿಯೋಪಾದಿಯಲ್ಲಿ ಆ ಮೋಶೆ ಜೊತೆಗೆ ಮಾತಾಡಿದರು. ಹೆಸರು ಹಿಡಿದು ಕರೆದ್ರು, ಮೋಶೆ ಮೋಶೆ ಅಂತ ಹೇಳ್ಬಿಟ್ಟು. ಮೋಶೆಯನ್ನು ಕರೆದು ಬಿಟ್ಟು ದೇವರು ಹೇಳ್ತಾರೆ, ನಾನು ಒಂದು ನಿನ್ನ ಕೆಲಸ ಕೊಡ್ತೀನಿ, ನಾನೊಂದು ಜವಾಬ್ದಾರಿಕೆ ಕೊಡ್ತೀನಿ, ಒಂದು ಉದ್ದೇಶ ಕೊಡ್ತೀನಿ ಅಂತ. ನೋಡ್ರಿ, ಈ ಮಾತು ನಾನು ಹೇಳಿದಾಗ ಒಂದು ಮಾತು ಹೇಳಬೇಕು. ಸೃಷ್ಟಿಕರ್ತನಾದ ದೇವರು ನಮ್ಮನ್ನು ಈ ಭೂಲೋಕದಲ್ಲಿ ಇಟ್ಟಿರುವಂಥ ಉದ್ದೇಶ ಏನಂದರೆ, ಏನೋ ಒಂದು ಉದ್ದೇಶ ಇದೆ. ಜೀವಮಾನವೆಲ್ಲ ಏನೋ ಉದ್ದೇಶ ಇದೆ, ಏನೋ ಉದ್ದೇಶ ಇದೆ, ಏನೋ ಉದ್ದೇಶ ಇದೆ ಅಂತ ಹೇಳ್ಬಿಟ್ಟು ನಾವು 10 ವರ್ಷ, 20 ವರ್ಷ, 50 ವರ್ಷ, 100 ವರ್ಷ ಕಳ್ಕೊಂಡಿರಬಾರ್ದು ರೀ. ಏನೋ ಉದ್ದೇಶ ತಿಳ್ಕೋಬೇಕು. ಮೋಶೆಗೋಸ್ಕರವಾಗಿ ದೇವರು ಒಂದು ಉದ್ದೇಶ ಇಟ್ಟಿದ್ರಂತೆ. ಆ ಉದ್ದೇಶ ಏನಂದರೆ, ಗುಲಾಮಗಿರಿಯಲ್ಲಿರುವಂಥ ಲಕ್ಷಾಂತರ ಜನರನ್ನು ರಕ್ಷಿಸುವುದು, ವಿಮೋಚಿಸುವುದು, ಬಿಡುಗಡೆ ಮಾಡುವುದು. ಅಂಥ ಜವಾಬ್ದಾರಿಕೆ ಕೊಟ್ಟಾಗ ಮೋಶೆ ಒಂದು ಒಳ್ಳೆ ಕ್ವಶನ್ ಕೇಳ್ತಾನೆ ರೀ ದೇವರಿಗೆ. ಈಗ ದೇವರೇ, ನೀನು ನನ್ನ ಕಳಿಸ್ತಿ, ವಿಮೋಚನಕಾಂಡ ಅಂತ ಪುಸ್ತಕ, ವಿಮೋಚನಕಾಂಡ ಮತ್ತು 3ನೇ ಅಧ್ಯಾಯದಲ್ಲಿ ಈ ಒಂದು ಘಟನೆ ಇದೆ. ಆವಾಗ ಮೋಶೆ ದೇವ್ರ ಹತ್ರ ಕೇಳು, ದೇವರೇ ನಿನ್ನ ಹೆಸರು ಏನಂತ ನಾನು ಹೇಳಲಿ? ಆ ಜನರ ಹತ್ರ ನೀನು ಕಳಿಸು ಹೋಗಂತ ಹೇಳಿದೆ. ಆ ಜನರ ಹತ್ರ ಹೋದ ತಕ್ಷಣ ದೇವ್ರು ಕಳಿಸಿದ್ದಾರಂತ. ಸರಿ, ಆ ದೇವ್ರ ಹೆಸರು ಏನಪ್ಪ ಅಂತ ಕೇಳಿದಾಗ 3ನೇ ಅಧ್ಯಾಯದ 14ನೇ ವಚನದಲ್ಲಿ ಭಾಳ ಚೆನ್ನಾಗಿದೆ, ನನಗಿಷ್ಟ ಅದು. ದೇವರು ತನ್ನನ್ನು ಈ ರೀತಿಯಾಗಿ ಪರಿಚಯ ಮಾಡಿಕೊಳ್ತಾನೆ ರೀ. ಅದೇನಂತ ಹೇಳಿದ್ರೆ, ಇರುವಾತನೇ, ಕನ್ನಡದಲ್ಲಿ ದೀರ್ಘ ಇದೆ, ಇರುವಾತನೇ ಆಗಿದ್ದೇನೆ. ವಾವ್! ನೋಡ್ರಿ, ದೇವರು ತನ್ನ ಬಗ್ಗೆ ಯಾವ ರೀತಿಯಾಗಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ನೆನ್ನೆ ಒಬ್ಬರು ತಮ್ಮನ್ನು ಪರಿಚಯ ಮಾಡಿಕೊಂಡಾಗ ಕಲ್ಕಟ್ಟಾದಲ್ಲಿ ಇದ್ದಾಗ ತಮ್ಮ ಬಗ್ಗೆ ಐ ಆಮ್ ಸೋ ಐ ಆಮ್ ಡಾಕ್ಟರ್, ನಾನು ವೈದ್ಯನಾಗಿದ್ದೀನಿ ಅಂತ ಹೇಳ್ಬಿಟ್ಟು ಅವರು ಹೇಳಿದರು. ದೇವರು ತನ್ನ ಬಗ್ಗೆ ಪರಿಚಯ ಮಾಡಿಕೊಳ್ಳುವಾಗ ನಿನ್ನ ಹೆಸರು ಏನು ಅಂತ ಹೇಳಿದಾಗ ಇರುವಾತನೇ ಆಗಿದ್ದೆ. ನನಗೆ ಬಹಳ ಬಹಳ ಲೈಕ್ ಆಯ್ತು ರೀ. ಈಗ ಲೈಕ್ ಮಾಡಿರಿ ಅಂತ ಹೇಳ್ತಾರಲ್ಲ, ಹಾಗೆ ನನಗೆ ಲೈಕ್ ಮಾಡ್ತೀನಿ ನಾನು ದೇವರು ತನ್ನ ಹೆಸರನ್ನು ಆ ರೀತಿಯಾಗಿ ಹೇಳೋದು. ಬೈಬಲ್ನಲ್ಲಿ ಮಾರ್ಜಿನ್ ಅಂತ ಬೈಬಲ್ ಕೆಳಗೆ ಇನ್ನೊಂದು ಅರ್ಥ, ಇದರ ಇನ್ನೊಂದು ಅರ್ಥ ಕೊಡಲಾಗಿದೆ. ಅದೇನೆಂದರೆ, ಅದು ಚೆನ್ನಾಗಿದೆ ನೋಡ್ರಿ, ಅದನ್ನು ಕೂಡ ಬರಿತೀನಿ. ಎಂಥವನಾಗಿರುವೆನು, ಎಂಥವನಾಗಿರುವೆನು, ಅದಕ್ಕೆ ದೀರ್ಘ ಇದೆ, ಸ್ವಲ್ಪ ಪ್ರಾಸಬದ್ಧವಾಗಿದೆ. ಅಂಥವನಾಗಿರುವನು. ವಾವ್! ಇದನ್ನು ಚೆನ್ನಾಗಿ ನಾವು ಅರ್ಥ ಮಾಡ್ಕೋಬೇಕು. ಎಂಥವನಾಗಿರುವೆನು, ಅಂಥವನಾಗಿರುವೆನು. ವಾವ್! ಇದು ದೇವರ ಹೆಸರಂತೆ, ಇದು ದೇವರ ಹೆಸರಂತೆ. ಯಾಕಂದರೆ ಮೋಶೆ ಎಂಬ ಮಹಾಭಕ್ತನು ಹೋಗ್ಬಿಟ್ಟು ಕೇಳ್ತಾನೆ ರೀ, ಆತನು ಮಹಾಪ್ರವಾದಿ ಕೂಡ. ದೇವ್ರ ಹತ್ರ ಹೋದಾಗ ಜನರಿಗೆ ಏನಪ್ಪ ನಿನ್ನ ಹೆಸರು ಅಂತ ಹೇಳಿದಾಗ, ಇರುವಾತನೇ ಆಗಿದ್ದೇನೆ, ಯಾವಾಗಲೂ ಇರ್ತೀನಿ ನಾನಪ್ಪ, ಅದೇ ನನ್ನ ಹೆಸರು. ಅಥವಾ ಎಂಥವನಾಗಿರುವೆನೋ ಅಂಥವನಾಗಿರುವೆನೋ. ಆತನ ಸ್ವಭಾವ ಪವಿತ್ರವಾದದ್ದು. ಇರುವಾತನು ಆತನು ಪವಿತ್ರವಾಗಿರೋ ಅಂಥವನಾಗಿ ಇರುವಾತನು.
ಸರ್ವಶಕ್ತನು ಅಂದರೆ ದೇವರ ಬಗ್ಗೆ 3 ವಿಷಯಗಳು ನಾವು ತಿಳ್ಕೊಬೇಕು. ಭಾಳ ಚೆನ್ನಾಗಿದೆ ಇದು. ನನ್ನ ಮಗಳಿಗೋಸ್ಕರ ಪ್ರೇಯರ್ ಮಾಡುವಾಗ ಕೆಲವು ಸಾರಿ ಈ 3 ದೇವರ ಮಹಾಸ್ವಭಾವಗಳು, ಸೃಷ್ಟಿಕರ್ತ, ದೇವರಿಗೆ ಬೇರೆ ಬೇರೆ ಹೆಸರುಗಳು ಇದ್ದರು. ನನಗೆ ಇನ್ನೊಂದು ಹೆಸರು ಏನಂದರೆ ಪ್ರಜಾಪತಿ, ಈ ರೀತಿಯಾಗಿ ಬೇರೆ ಬೇರೆ ಹೆಸರುಗಳು ಅದರಲ್ಲಿ. ಆದರೆ ದೇವರ 3 ಮಹಾಸ್ವಭಾವಗಳು, ಗುಣಲಕ್ಷಣಗಳು ಏನಂದರೆ ಭಾಳ ಈಸಿ ಇದು, ಬರೆದ್ಬಿಡ್ತೀನಿ ನಾನು. ಬೋರ್ಡ್ ಇರೋದರಿಂದ ಬರೆಯೋದು ಭಾಳ ಅನುಕೂಲ ನನಗೆ. ನನ್ನ ವಿಚಾರಗಳನ್ನೆಲ್ಲ ಹಾಗೆ ಹೇಳಬೇಕಾದ್ರೆ ಕೆಲವು ಸಾರಿ ಹೇಳಿದರೆ ಪರಿಮಿತಿ, ಲಿಮಿಟೇಷನ್, ಆದ ಕಾರಣ ಬರೆದುಬಿಟ್ರೆ ಸ್ವಲ್ಪ ಸಹಾಯಕರ. ಆದ ಕಾರಣ ಇಂಥ ಒಂದು ಶೈಲಿ ವಿಧಾನ. ಸರ್ವ ಶಕ್ತನು, ಸೃಷ್ಟಿಕರ್ತ ಅಥವಾ ಪ್ರಜಾಪತಿ, ಆತನ ಹೆಸರು ಏನಂತ ನಾವು ಕೇಳಿಸ್ಕೊಂಡಿದ್ವಿ. ತಾನೇ ಆತನ ಹೆಸರಿನ ಬಗ್ಗೆ ಮೋಶೆಗೆ ಹೇಳಿದ ಮಾತನ್ನು ನಾವು ನೋಡಿದ್ವಿ. ವಿಮೋಚನ ಕಾಂಡ 3:14 ಆತನು ಸರ್ವಶಕ್ತ. ಅಷ್ಟೇ ಅಲ್ಲ, ದೇವರು ಯಾರು ಅಂತ ನೋಡುವಾಗ ಆತನು ಸರ್ವಜ್ಞಾನಿ. ಎಲ್ಲ ಗೊತ್ತು ಆತನಿಗೆ, ಎಲ್ಲ ಗೊತ್ತು, ಎಲ್ಲ ಶಕ್ತಿ. ಇನ್ನೊಂದು ಅದಕ್ಕೆ ಸಂಬಂಧಪಟ್ಟದ್ದು ಸರ್ವವ್ಯಾಪಿ. ಅಂದರೆ ಎಲ್ಲ ಕಡೆ ಇರುವ ಆತ. ದೇವರಂದರೆ ಹೀಗಿರ್ಬೇಕು ರೀ. ಯಾಕಂದರೆ ದೇವರ 3 ಗುಣಲಕ್ಷಣ ಅಂದರೆ ಇದು ಬೇಸಿಕ್. ಇದು ಈಗ ದೇವರ ವಿಷಯದಲ್ಲಿ ನಾವು ಆತನ ಗುಣಲಕ್ಷಣಗಳ ಬಗ್ಗೆ ನಾವು ತಿಳ್ಕೊಳ್ಳುವಾಗ ನಮಗೆ ಸ್ವಲ್ಪ ಖುಷಿ ಆಗ್ಬೋದು. ಯಾಕಂತೇಳಿದ್ರೆ ಮಾನವರಾದ ನಮಗೆ ಭಾಳ ಸಮಸ್ಯೆಗಳಿದೆ. ಆ ಸಮಸ್ಯೆಗಳೆಲ್ಲ ಪರಿಹಾರ ಆಗಬೇಕಾದ್ರೆ ಎಲ್ಲ ಶಕ್ತಿ ಹೊಂದಿದಂಥ ಒಬ್ಬ ವ್ಯಕ್ತಿ ಇರಬೇಕು, ಸರ್ವಶಕ್ತನಾದ ವ್ಯಕ್ತಿ. ಹಾಗಾದರೆ ನನ್ನ ಸ್ಮಾಲ್ ಪ್ರಾಬ್ಲಮ್, ಚಿಕ್ಕ ಸಮಸ್ಯೆಯನ್ನು ಪರಿಹಾರ ಮಾಡ್ತಾರೆ. ಆಮೇಲೆ ಕೆಲವು ಸಾರಿ ನನ್ನ ಸಮಸ್ಯೆ ನನಗೆ ಅರ್ಥ ಆಗಿರೋಲ್ಲ, ಬೇರೆಯವ್ರಿಗೆ ವಿವರಿಸಿದರೂ ಅವ್ರು ಅರ್ಥ ಆಗೋಲ್ಲ. ಆದರೆ ಸರ್ವಜ್ಞಾನಿ ದೇವರು, ಎಲ್ಲ ಗೊತ್ತು. ನಾನು ವಿವರಿಸೋದಕ್ಕೆ ಮುಂಚೆನೇ ಆತನಿಗೆ ಗೊತ್ತಿದೆ. ಸರಿ, ದೇವರಿದ್ದಾನೆ, ಆದರೆ ಎಲ್ಲೋ ಒಂದು ಕಡೆ ಸ್ವರ್ಗದಲ್ಲಿ ಕೂತ್ಕೊಂಡು ನಮಗೆಲ್ಲ ನಮ್ಮ ಸಮಸ್ಯೆ ಅನುದಿನದ ಜೀವನದಲ್ಲಿ ಆತನು ಸಹಾಯ ಮಾಡದೇ ಇದ್ದರೆ ಏನು ಪ್ರಯೋಜನ? ಆದರೆ ಆತನ ಸರ್ವವ್ಯಾಪಿ, ಎಲ್ಲ ಕಡೆ ಇದ್ದಾನೆ. ವಾವ್, ಎಲ್ಲ ಕಡೆ ಇದ್ದಾನೆ. ಹಾಗಾದರೆ ನನ್ನ ಹತ್ತಿರ ಇದ್ದಾನೆ, ನಮ್ಮ ಮನೆಯಲ್ಲಿದ್ದಾನೆ, ನನ್ನ ಮನಸ್ಸಿನಲ್ಲಿದ್ದಾನೆ. ಈ ಬಗ್ಗೆ ಇನ್ನೊಂದು 3 ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ರೀ. ಅಂದರೆ ದೇವರ ಪ್ರಗತಿ ಅಂತ ಹೇಳಿಬಿಟ್ಟು, ದೇವರ ಪ್ರಗತಿ ಹಳೆ ಒಡಂಬಡಿಕೆಯಲ್ಲಿ ದೇವರ ಪ್ರಗತಿಯ ಬಗ್ಗೆ, ಅಂದರೆ ದೇವರ ವಾಕ್ಯದಲ್ಲಿ ದೇವರ ಪ್ರಗತಿಯ ಬಗ್ಗೆ 3 ಸಂಗತಿಗಳಿದೆ. ಅದನ್ನು ನಾನು ಹೇಳಬೇಕು. ಇದು ಭಾಳ ಉತ್ತೇಜನ ಕೊಡುವಂಥದ್ದು. ಏನಂದರೆ, ಮೊಟ್ಟ ಮೊದಲನೇದಾಗಿ ದೇವರು ಅವರ ನಡುವೆ ವಾಸ ಮಾಡಿದನಂತೆ. ಮೋಶೆ ಕಾಲದಲ್ಲಿ ದೇವರು ಅವರ ನಡುವೆ ಅಥವಾ ಅವರ ಮಧ್ಯೆ, ಅವರ ಮಧ್ಯದಲ್ಲಿ ಇದ್ದನು. ಅನಂತರ ಕ್ರಮೇಣ
ದೇವರು ಇನ್ನೂ ಸ್ವಲ್ಪ ಪ್ರೋಗ್ರೆಷನ್, ಇನ್ನೊಂದು ಪ್ರಗತಿ ಏನಂದರೆ ಅವರ ಸಂಗಡ ಇದ್ದನಂತ್ರಿ. ಪವಿತ್ರ ಗ್ರಂಥ ಅಥವಾ ಸತ್ಯ ವೇದ, ದೇವರ ವಾಕ್ಯ ಹೇಳುವಂಥದ್ದು ದೇವರ ವಿಷಯದಲ್ಲಿ ದೇವರವರ ನಡುವೆ ಇದ್ದರು. ದೇವದರ್ಶನ ಗುಡಾರದಲ್ಲಿ ಅಥವಾ ದೇವರ ಆಲಯದಲ್ಲಿ ದೇವರು ಅವ್ರ ನಡುವೆ ಇದ್ದರು, ದೇವಜನರ ನಡುವೆ. ಆಮೇಲೆ ಕ್ರಮೇಣ ಸ್ವಲ್ಪ ಇಂಪ್ರೂವ್ಮೆಂಟ್ ಆಯಿತು, ಅಪ್ಡೇಟ್ ಆಯಿತು, ಇನ್ನೂ ಸ್ವಲ್ಪ ಹತ್ರ ಆದ ದೇವರು. ಅದೇನಂದರೆ ದೇವರವ್ರ ಸಂಗಡ ಇದ್ದನು. ಅದಕ್ಕೆ ಒಂದು ಹೆಸರು ಇಮಾನುವೇಲ್, ದೇವರೇ ನಮ್ಮ ಜೊತೆಯಲ್ಲಿ ನಮ್ಮ ಸಂಗಡ ವಾಸ ಮಾಡೋದು. ಅದನ್ನು ಹತ್ತಿರ ಆಯಿತು. ಆದರೆ ನಮಗೆ ಅಷ್ಟು ತೃಪ್ತಿ ಇಲ್ಲ, ದೇವರು ಸಂಗಡ ಇದ್ದರೆ ಸಾಕಾಗಲ್ಲ, ಇನ್ನೂ ಭಾಳ ಹತ್ತಿರ ಇರಬೇಕು. ಅದೇನೆಂದರೆ ದೇವರು ನಮ್ಮಲ್ಲಿ ಅಥವಾ ನಮ್ಮೊಳಗೆ. ವಾವ್, ದೇವರು ನಮ್ಮೊಳಗೆ. ಹಾಗಾದರೆ ದೇವರವರ ನಡುವೆ ಇದ್ದನು, ಒಳ್ಳೆಯದು. ದೇವರವರ ಜೊತೆಗಿದ್ದನು, ಒಳ್ಳೆಯದು. ಆದರೆ ದೇವರು ಇಷ್ಟಪಡೋದು ನಮ್ಮ ಒಳಗೇನೇ ಇರಲಿಕ್ಕೆ. ಹಾಗಾದರೆ ನಾವೇ ದೇವರ ಆಲಯ ಆಗಿಬಿಡ್ತೀವಿ, ನಾವೇ ದೇವರ ಗರ್ಭಗುಡಿ ಆಗಿಬಿಡ್ತೇವೆ. ಈ ಬಗ್ಗೆ ಸತ್ಯವೇದ ಹೇಳುವಂಥ ಮಾತುಗಳು ಏನು? ಈ ಬಗ್ಗೆ ನಮ್ಮ ಭಾರತದ ಕಲಾಚಾರ ಹೇಳುವಂಥದ್ದೇನು? ಈ ಬಗ್ಗೆ ನಮ್ಮ ಭಾರತದ ತತ್ವಜ್ಞಾನಿಗಳು, ಉದಾಹರಣೆಗೆ ಸ್ವಾಮಿ ವಿವೇಕಾನಂದವರು ಹೇಳಿದಂಥ ಮಾತು ಈ ಬಗ್ಗೆ, ದೇವರ ಬಗ್ಗೆ, ಸೃಷ್ಟಿಯ ಬಗ್ಗೆ, ಜೀವನದ ಶೈಲಿಯ ಬಗ್ಗೆ, ದಾಸರ ಪದಗಳಲ್ಲಿ ಪುರಂದರದಾಸರು ಇದ್ರ ಬಗ್ಗೆ ಹೇಳಿದ್ದೇನು, ಬಸವಣ್ಣನವರು ನಮಗೆ ಈ ಬಗ್ಗೆ ಕೊಟ್ಟ ಬೋಧನೆ ಏನು, ಉಪದೇಶ ಏನು, ಇದನ್ನೆಲ್ಲ ಮಹಾತ್ಮ ಗಾಂಧಿಯವರು ನಮ್ಮ ಬಗ್ಗೆ, ಈ ಬಗ್ಗೆ, ಸತ್ಯವೇದದ ಬಗ್ಗೆ ಅಥವಾ ಮಾನವನ ಜೀವನದ ಶೈಲಿಯ ಬಗ್ಗೆ, ಇವೆಲ್ಲ ಏನು ಹೇಳಿದರು ಅನ್ನುವಂಥ ಮಾತುಗಳನ್ನು ನಾವು ಮುಂದಿನ ಸರಣಿ ಸಂದೇಶಗಳಲ್ಲಿ ನಾವು ನೋಡಲಿಕ್ಕಿದ್ದೇವೆ. ಈ ತರಬೇತಿಯ ಶೈಲಿಯ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ಬರೆದು ಅಥವಾ ಕರೆ ಮಾಡಿ ತಿಳಿಸ್ಲಿಕ್ಕೆ ಮರೆಯಬೇಡ್ರಿ. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ಸೃಷ್ಟಿಕರ್ತನೆ, ನಿನ್ನೊಂದಿಗೆ ಮಾತನಾಡುವಂಥ ಕೃಪೆ ನಮಗೆ ಕೊಟ್ಟಿದ್ದಿ, ಸ್ತೋತ್ರ. ನಿನ್ನ ಬಗ್ಗೆ ನಾವು ಹೆಚ್ಚಾಗಿ ತಿಳ್ಕೊಂಡು, ನಿನ್ನ ಬಗ್ಗೆ ನಾವು ನಂಬಿ ಪ್ರಕಟಣೆಯನ್ನು ಹೊಂದಿ, ನಿನ್ನ ಹಾಗೆ ಬಾಳ್ವಿಕೆಯನ್ನು, ನಿನ್ನ ಉದ್ದೇಶ ನೆರವೇರಿಸುವಂಥದ್ದನ್ನು ಪ್ರಿಯ ವೀಕ್ಷಕರಿಗೆ ನಮ್ಮೆಲ್ಲರಿಗೂ ನೀನು ದಯಪಾಲಿಸು. ನಮ್ಮ ದೇಶವನ್ನು ಕರುಣಿಸು, ನಮ್ಮ ಜನರನ್ನು ಕರುಣಿಸು, ನಮ್ಮ ಕುಟುಂಬವನ್ನು ಕರುಣಿಸು. ಹಾಗೆ ಮಾಡ್ತಿದ್ದಕ್ಕಾಗಿ ಸ್ತೋತ್ರ. ಆಶೀರ್ವದಿಸು. ಯೇಸು ಸ್ವಾಮಿ ಹೆಸರಿನಲ್ಲಿ ಸ್ತೋತ್ರ ಮಾಡಿ ಬೇಡಿದ್ದೇವೆ ತಂದೆ, ಆಮೇಲೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.